ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ ಇವತ್ತು ಅರ್ಲಿ ಮಾರ್ನಿಂಗಿಂದನೇ ಇವತ್ತು ನನ್ನ ಒಂದು ಸಿಂಪಲ್ ಆಗಿ ರೂಟೀನು ಅಥವಾ ಅಂತ ಹೇಳುವಂಥ ಒಂದು ಡ್ರಿಂಕು ಕುಡಿದ್ರೆ ನೀವು ಸಹ ಸಣ್ಣ ಆಗ್ತೀರಾ, ಆರೋಗ್ಯ ತುಂಬ ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು. ಓಕೆನಾ? ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ, ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಓಕೆನಾ? ಹಾಗೆ ನನ್ನ ಮಗಳ ಜೊತೆ ನನ್ನ ಒಂದು ದಿನವಿಡೀ ಟೈಮ್ ಹೇಗೆ ಹೋಗುತ್ತೆ ಅಂತ ನೋಡೋಣ. ಸ್ವಲ್ಪ ಈ ಮುಖದ ಕೆಳಗಡೆ ಎಲ್ಲ ಟ್ಯಾನ್ ಆಗಿಬಿಟ್ಟಿತ್ತು, ಹಾಗಾಗಿ ನಿನ್ನೆ ಡಿ10 ಹಾಕಿರೋದ್ರಿಂದ ಸ್ವಲ್ಪ ಇವತ್ತು ಬೆಟರ್ ಆಗಿದೆ. ಓಕೆನಾ? ಇದೇ ಡ್ರಿಂಕು, ಇದಕ್ಕೆಲ್ಲ ಏನು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿದ್ದೀನಿ ಅಂತ ಹೇಳಿ ಇವತ್ತಿನ ಒಂದು ವಿಡಿಯೋದಲ್ಲಿ ಕೊನೆವರೆಗೂ ನೋಡಿ. ಮಾತ್ರ ಸಿಕ್ಕಾಪಟ್ಟೆ ಪವರ್ಫುಲ್ ಇದೆ. ಅಂದರೆ 2 ದಿನಕ್ಕೆ 1 ದಿನಕ್ಕೆ ನೀವೇ ರಿಸಲ್ಟನ್ನ ನೋಡ್ತೀರಾ. ಓಕೆನಾ? ನೀವು ಸಣ್ಣ ಆಗ್ತಿರೋದು ನಿಮಗೆ ಫೀಲ್ ಆಗುತ್ತೆ. ಅದು ನೀವು ವೆಯ್ಟ್ ಮಾತ್ರ ಚೆಕ್ ಮಾಡ್ಕೋಬೋದು. ಓಕೆನಾ? ಹಾಗಾಗಿ ಹಾಗೆ ಇವತ್ತು ನನ್ನ ಮಗಳು ಬೆಳಗ್ಗೆನೇ ಇದ್ದು ಎಲ್ಲ ಮಕ್ಕಳು ಕಾಫಿ, ಟೀ, ರಸ್ಕು, ಬಿಸ್ಕೆಟ್ ಕೇಳಿದ್ರೆ ನನ್ನ ಮಗಳು ಹಣ್ಣೇ ಕೇಳೋದು ಇದ್ದಿದ್ದ ತಕ್ಷಣ. ಹಾಗಾಗಿ ಅವಳಿಗೆ ಯಾವಾಗಲೂ ರೆಡಿ ಇರಬೇಕು, ಯಾವುದಾದ್ರೂ ಒಂದು ಹಣ್ಣಾಗಿರ್ಬೋದು ತಿಂತಾಳೆ. ಫಸ್ಟಿಂದನೂ ಅವಳೇನೋ ಹಾಲು ಕುಡಿಲಿಲ್ಲ, ಹಾಗಾಗಿ ನಾವು ಹಿಂಸೆ ಮಾಡೋಕ್ಕೆ ಹೋಗಿಲ್ಲ. ಅವಳಿಗೆ ಇಷ್ಟ ಬಂದಾಗ ಅವಳು ಕುಡೀಲಿ ಅಂತೇಳಿ ಸುಮ್ಮನೆ ಆಗಿದ್ದೀವಿ. ನೆಕ್ಸ್ಟ್ ಅಂತ ಬಂದರೆ ಇವತ್ತಿನ ಒಂದು ತಿಂಡಿ ಯಾವ ಪ್ಲ್ಯಾನು ಇರಲಿಲ್ಲ, ಹಾಗಾಗಿ ಮುಂದೆ ನೋಡಿ ಹಾಗೆ ಏನು ಮಾಡ್ತೀನಿ ಅಂತೇಳಿ. ಈ ಥರ ಸ್ವಲ್ಪ ಸುಲಿದು ಕೊಟ್ಬಿಟ್ರೆ ಅವಳು ನೀಟಾಗಿ ಸುಲ್ಕೊಂಡು ತಿಂದ್ಬಿಟ್ಟು ಹಂಗೆ ಪ್ಲೇಟು ಸಿಪ್ಪೆ ಎಲ್ಲ ತೊಗೊಂಡು ವಾಪಸ್ ಬರ್ತಾಳೆ. ನೋಡಿ, ಎಲ್ಲರೂ ಆಟ ಸಾಮಾನು ಇಟ್ಕೊಂಡಿದ್ರೆ ಬಟ್ಲು, ಸೌಟು, ಮಿಕ್ಸಿ ಎಲ್ಲ ಹೀಗೆ ಒಬ್ಬಳೇ ಇರೋದ್ರಿಂದ ನಾನೇನು ರಿಸ್ಟ್ರಿಕ್ಷನ್ಸ್ ಅಂತ ಏನೂ ಇಲ್ಲ. ನೋಡಿ, ಅಷ್ಟು ಆಟ ಸಾಮಾನಿದೆ, ಒಂದಷ್ಟು ಮೇಲೆಸ್ತಿದ್ದೀನಿ. ಎಲ್ಲ ಅಂದರೆ ಎಲ್ಲ ಅದನ್ನೆಲ್ಲ ಬಿಟ್ಟು ಇಲ್ಲೇ ಬರ್ತಾಳವಳು. ಮೊಟ್ಟೆ ಬೇಕಾ? ಏನು ಕೂದಲಿಲ್ಲ, ಜಡೆ ಹಾಕ್ಲಾ? ಹಣ್ಣು ತಿಂದ? ಹಾಯ್ ಮಾಡಿ. ಉಪ್ಪ ಸ್ಕೂಲ್ಗೆ ಹೋಗ್ತೀಯಾ? ಹೋಗಲ್ವಾ? ಬುದ್ದು ಅತ್ತೆ ಪಾಪನ ಜೊತೆ ಹೋಗ್ತೀಯಾ? ಆಮೇಲೆ ಋತ್ವಿಕ್ ಹೋಗ್ತೀಯಾ? ಅಯ್ಯಪ್ಪ, ಆಮ್ಲೆಟ್ ಮಾಡ್ಕೊಡ್ಲಾ? ಹಾಗೆ ತಿಂತೀನಿ. ಈಗ ಹಣ್ಣು ತಿನ್ನಿದಾಯಿತು. ನೆಕ್ಸ್ಟ್ ಈಗ ಮೊಟ್ಟೆ ನೋಡಿಬಿಟ್ಲು ಫ್ರಿಜ್ಜಲ್ಲಿ ಇಟ್ಟಿದ್ದು. ಮೊಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅವಳಿಗೆ. ಆಮ್ಲೆಟ್ ಆದರೂ ಹಾಕ್ಕೊಡ್ಬೋದು, ಅಥವಾ ಬೇಯಿಸ್ಬಿಟ್ಟು ನಾವು ಸುಲಿಬಾರ್ದು ಹಾಗೆ ಕೊಟ್ಟರೆ ಅವಳು ಸುಲಿದು ಒಂದು ಕಡೆಗೆಲ್ಲ ಹಾಕಿ ನೀಟಾಗಿ ತಿಂದ್ಬಿಟ್ಟು, ಎಲ್ಲೋ ಕಲರ್ ಏನೋ ಮೊದಲಿಂದನೂ ತಿನ್ನೋದಿಲ್ಲ ಅವಳು. ನಾವು ಯಾಮರ್ಸಿ ಅನ್ನದಲ್ಲಿ ತಿನ್ನಿಸಿದ್ರೆ ತಿನ್ನಿಸ್ತೀವಿ, ಇಲ್ಲಾಂದರೆ ಏನೂ ತಿನ್ನೋದಕ್ಕೆ ಹೋಗಲ್ಲ ಅವಳು, ಆಚೆ ಹಾಕ್ತಾಳೆ. ಹಾಗೆಯೇ 4 ಮೊಟ್ಟೆ ಇತ್ತು, ಹಾಗೆಯೇ ಎಗ್ ಬಿರಿಯಾನಿ ಮಾಡಿಬಿಡೋಣ ಅಂತ ಹೇಳಿ ಪ್ಲ್ಯಾನಿಂಗ್ ಮಾಡಿಕೊಂಡೆ. ಸದ್ಯಕ್ಕೆ ತರಕಾರಿ ಎಲ್ಲ ನೆನ್ನೆ ಏನೂ ಹಸ್ಬೆಂಡಿಗೆ ಫ್ರೀ ಇಲ್ಲ ಅಂತ ಹೊರಗಡೆ ಹೋಗೋಕ್ಕಾಗಲಿಲ್ಲ, ಹಾಗಾಗಿ ಸ್ವಲ್ಪ ಈ ಎಗ್ ಬಿರಿಯಾನಿ ಮಾಡ್ಕೊಂಬಿಡೋಣ. ಒನ್ ಟೈಮ್ಗೆ ಮಧ್ಯಾಹ್ನ ಏನಾದ್ರೂ ಮಾಡ್ಕೊಳ್ಳೋಣ, ರಸಮ್ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಆ ಥರ ಪ್ಲ್ಯಾನಿಂಗ್ ಮಾಡಿಕೊಂಡೆ. ಸ್ಟಾರ್ಟಿಂಗಲ್ಲಿ ಇದೇನಪ್ಪ ವೆಯ್ಟ್ ಲಾಸ್ ಡ್ರಿಂಕ್ ಅಂತ ಹೇಳಿಬಿಟ್ಟು ಈಗೇನೋ ರುಟೀನ್ ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೊತಿದ್ದೀರಾ. ಹಾಗೆ ವಿಡಿಯೋ ಕಂಟಿನ್ಯೂಸ್ ಆಗಿ ಸ್ಕಿಪ್ ಮಾಡಿದೆ ನೋಡಿ. ಲಾಸ್ಟಲ್ಲಿ ನಾನು ಏನು ಯೂಸ್ ಮಾಡ್ತಾಯಿದ್ದೀನಿ ನನ್ನ ಒಂದು ಚಾನಲ್ನಲ್ಲಿ ತೋರಿಸಿರುವ ಹಾಗೆಯೇ ಡ್ರಿಂಕ್ ಇದು ಅಷ್ಟೇ. ತುಂಬ ಅಂದರೆ ತುಂಬ ಪವರ್ಫುಲ್, ಅದಕ್ಕಿಂತ ತುಂಬ ಪವರ್ಫುಲ್ ಅಂತಲೇ ಹೇಳ್ಬೋದು. ಕೆಲವೊಂದು ಕಿಚನ್ ಟಿಪ್ಸ್ಗಳನ್ನೆಲ್ಲ ಕೊಡ್ತಿರ್ತೀನಿ, ಹಾಗೆ ಕಂಟಿನ್ಯೂಸ್ ಆಗಿ ವಿಡಿಯೋ ನೋಡಿ. ನೋಡೋಣ, ನಾನು ರೆಗ್ಯುಲರಾಗಿ ವೀಡಿಯೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಟ್ರೈ. ಓಕೆನಾ? ಪಾಪು ಕಟ್ಕೊಂಡು ನಿಜವಾಗ್ಲೂ ಆಗೋದಿಲ್ಲ. ಅವಳು ಓಡಿ ಬರ್ತಾ ಇರ್ತಾಳೆ, ಅವಳನ್ನ ಎತ್ಕೋಬೇಕು, ನೋಡಬೇಕು, ಕೇಳಬೇಕು, ಒಂದಷ್ಟು ಅವಳದ್ರಲ್ಲೇ ಟೈಮ್ ಹೋಗೋದ್ರಿಂದ ಅವಳು ಮಲಗಿದ್ದಾಗ ಸ್ವಲ್ಪ ರೆಸ್ಟ್ ಅನ್ನೋದು ಸಿಗುತ್ತೆ ಅಷ್ಟೇ ನಮಗೆ. ಓಕೆನಾ? ಹಾಗಾಗಿ ಸ್ವಲ್ಪ ಡಿಲೇ ಆಗ್ತಾಯಿದೆ ವೀಡಿಯೋಸ್ಗಳೆಲ್ಲ. ಇನ್ನೊಂದು ಸಬ್ಸ್ಕ್ರೈಬರ್ಸ್ ಆಗದೇ ಇರೋ ಕಾರಣ ನನಗೂ ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ಆಗಿದೆ. ವೀಡಿಯೋಸ್ಗಳನ್ನ ಶೂಟ್ ಮಾಡೋದಾಗಿರ್ಬೋದು,
ಏನೇ ಒಂದು ಕಂಟೆಂಟ್ನ ಬರೆದು ಡೈರಿಲಿ ಇಟ್ಕೊಂಡು ನೆಕ್ಸ್ಟು ಪ್ರಿಪೇರ್ ಆಗಿ ವಿಡಿಯೋಗಳನ್ನ ಮಾಡ್ತಾಯಿದ್ದೆ. ಈ ವೆಯ್ಟ್ ಲಾಸ್ ಆಗಿರ್ಬೋದು ಪ್ರತಿಯೊಂದ್ರ ಬಗ್ಗೆಯೂ. ಹಾಗೆಯೇ ಈಗ ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ಆಗಿದೆ. ಹಾಗೆಯೇ ಈಗ ಏನು ವಿಡಿಯೋ ಹೇಳಿರೋ ಹಾಗೆಯೇ ಡ್ರಿಂಕ್ನ ಆಲ್ರೆಡಿ ರೆಡಿ ಮಾಡಿಕೊಂಡು ಕುದಿಸ್ಬಿಟ್ಟು ಸೋಸಿ ಇಟ್ಕೊಂಡಿದ್ದೀನಿ. ಅದು ಸ್ವಲ್ಪ ತಣ್ಣಗೆ ಆಗಬೇಕು, ತುಂಬ ಅಲ್ಲ, ಕಂಫರ್ಟು, ನಮ್ಮ ಒಂದು ಕಂಫರ್ಟ್ ಎಷ್ಟು ಬಿಸಿ ಆಗುತ್ತೋ ಕುಡಿಯೋದಕ್ಕೆ ಅಷ್ಟು ಕುಡಿಯೋದು ತುಂಬ ಒಳ್ಳೆಯದು. ಮತ್ತು ಇದೇನಪ್ಪ ಅಂತ ಹೇಳಿದ್ರೆ ಖಾಲಿ ಹೊಟ್ಟೆಲಿ ಕುಡಿಯೋದು ನಿಮಗೆ ತುಂಬ ಎಫೆಕ್ಟ್ ಆಗುತ್ತೆ ನಿಮ್ಮ ಒಂದು ಬಾಡಿಗೆ, ಓಕೆನಾ. ಹಾಗಾಗಿ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಮಾಡಿದ್ದೀನಿ. 100ಗೆ 200% ನಿಮಗೆ ಇದು ಚೆನ್ನಾಗಿ ವರ್ಕ್ ಆಗುತ್ತೆ ಬಾಡಿಗೆ. ನಾನು ಲೈಟಾಗಿ ಸ್ವಲ್ಪ ವೆಯ್ಟ್ ಗೇನ್ ಆಗಿದ್ದೀನಿ ಇಲ್ಲಿ. ಓಕೆ, ನನಗೆ ಏನಂದರೆ ಇದೆ ಅಂತ ಅಲ್ಲ, ಮಾರ್ನಿಂಗು ಏನಾರ ಒಂದು ಡ್ರಿಂಕ್ ಕುಡಿಲೇಬೇಕು ನಾನು, ಆ ಥರ ರೂಢಿಯಾಗಿಬಿಟ್ಟಿದೆ. ಎಕ್ಸಾಂಪಲ್ಲು ಈಗ ಅಂದರೆ ಬಿಸಿ ನೀರಿಗೆ ಮೆಣಸು ಹಾಕ್ಕೊಂಡು ಕುಡಿಯೋದು, ಕಾಯಿಸ್ಕೊಂಡು ಚಕ್ಕೆನ ಹಾಕ್ಕೊಂಡು ಕಾಯಿಸ್ಕೊಂಡು ಕುಡಿಯೋದು, ನೈಟ್ ಹೊತ್ತು ಮೆಂತ್ಯನ ನೆನೆ ಹಾಕ್ಬಿಟ್ಟು ಆ ನೀರು ಕುಡಿಯೋದು, ಬಿಸಿ ನೀರು ಕುಡಿಯೋದು, ಆಮೇಲೆ ಬಿಸಿ ನೀರು ಕುಡಿಯೋದು, ಇಲ್ಲ ಅಂತ ಹೇಳಿದ್ರೆ ಲೆಮನ್ ಹಾಟ್ ವಾಟರ್ ಹಾಕೊಂಡು ಕುಡಿಯೋದು, ಬೆಳ್ಳುಳ್ಳಿ ತಿನ್ನೋದು, ಈ ಥರ ಸಿಕ್ಕಾಪಟ್ಟೆ ನನಗೆ ರೂಢಿಗಳಿದ್ದಾವೆ. ಹಾಗಾಗಿ ನಾನು ಅದನ್ನು ಡೈಲಿ ಏನಾದರೂ ಒಂದು ಕುಡಿಲೇಬೇಕು ಅಲ್ವಮ್ಮ. ನೀನು ಸುತ್ತ ಜಿಜ್ಜಿ ಕುಡಿತೀಯಮ್ಮ? ಮೊಟ್ಟೆ ತಿಂತೀನಮ್ಮ? ಸರಿನಮ್ಮ. ಅಷ್ಟು ನನಗೆ ರೂಢಿಗಳಿದ್ದಾವೆ. ಅಪ್ಪಾಜಿನ ಬಿಡಿಸೋಗು. ಈ ಥರ ವೆಯ್ಟ್ ಲಾಸ್ಗೆ ಅಂತಲ್ಲ, ಒಂದಷ್ಟು ಇದ್ದೇ ಇದೆ ನನಗಂತೂ. ಹಾಗಾಗಿ ನನಗೆ ಅಷ್ಟು ನಾನು ಜ್ವರ ಬಂದು ಮಲ್ಕೊಂಡಿರೋದಾಗಿರ್ಬೋದು, ನನಗೆ ಕಫ ಆಗಿರೋದಾಗಿರ್ಬೋದು, ಆಮೇಲೆ ಏರ್ ಫಾಲ್ ಆಗಿರೋದಾಗಿರ್ಬೋದು, ಒಂದಷ್ಟು ಅವೆಲ್ಲ ನನಗೆ ಕಂಪ್ಲೇಂಟ್ಸೇ ಇಲ್ಲ. ನನ್ನ ಒಂದು ಲೈಫ್ ಸ್ಟೈಲಲ್ಲಿ ಆ ಥರ ನನಗೆ ಕಂಪ್ಲೇಂಟ್ಸು ಇಲ್ಲ. ಒಂದಷ್ಟು ಜನ ಹೇಳ್ತಾರೆ ಅದನ್ನು ಇದು ಅಂತ ಹೇಳಿ. ನಮ್ಗೆ ಯಾವುದಾಗುತ್ತೋ ಅದನ್ನ ರೂಢಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟು, ಓಕೆನಾ. ನೀವು ರೂಢಿ ಮಾಡಿಕೊಡಿ. ಮಾರ್ನಿಂಗ್ ಹೊತ್ತು ಆದಷ್ಟು ಕಾಫಿ ಟೀ ಕುಡಿಬೇಡಿ, ಓಕೆನಾ. ಒಂದು ನೆಲ್ಲಿಕಾಯಿ ಆದರೂ ಬೆಟ್ಟಿ ನೆಲ್ಲಿಕಾಯಿ ತಿನ್ನುವಂಥ ಒಂದು ರೂಢಿ ನನಗೂ ಇದೆ, ಹಸ್ಬೆಂಡ್ಗೂ ಇದೆ, ಓಕೆನಾ. ಹಾಗಾಗಿ ಇನ್ನೊಂದು ಸ್ವಲ್ಪ ಬಿಸಿ ಇದೆ, ಹಾರ್ಕೊಳ್ಳಿ ಅಂತ ಬಿಟ್ಟರೆ ಸ್ವಲ್ಪ ಕುಡಿಬೋದು. ಬೀಳ್ತೆ ಇದು ಕುಡಿದ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡೋಣ, ಓಕೆನಾ. ಓಲೆ ಹಾಗೇನೆ ನಾನು ಹೇಳೋ ಅಂತ ಈ ಒಂದು ಡ್ರಿಂಕಿಗೆ ಆಲ್ಮೋಸ್ಟ್ ಕಿಚನಲ್ಲೇ ಸಿಗುವಂಥ ಕೆಲವೊಂದು ಹೀಟ್ ಐಟಮ್ಸ್ಗಳನ್ನ ಯೂಸ್ ಮಾಡಿಕೊಂಡು ಮಾಡಿರುವಂಥದ್ದು ನೋಡ್ತಾ ಇದ್ದೀರಲ್ಲ. ಮೆಣಸು ನೋಡಿ ಫುಲ್ಲು ಬಾಯ್ಲ್ ಆಗಿದೆ, ಅದನ್ನು ಸ್ಮ್ಯಾಶ್ ಥರ ಆಗ್ತಾಯಿದೆ, ಅಷ್ಟು ನಾವು ಕಾಯಿಸಬೇಕು ನೀರಲ್ಲಿ, ಓಕೆನಾ. ನೆಕ್ಸ್ಟ್ ಅಂತ ಬಂದರೆ ಮೆಂತ್ಯ ಇದು, ಓಕೆನಾ. ನೆಕ್ಸ್ಟು ಅದರೊಳಗಡೆ ಹಾಕಿರೋದು ಜೀರಿಗೆ ನೋಡ್ತಾ ಇದ್ದೀರಲ್ಲ, ಜೀರಿಗೆನೂ ಅಷ್ಟೇ ಕಲರೇ ಚೇಂಜ್ ಆಗೋವರೆಗೂ ಸ್ವಲ್ಪ ಕಾಯಿಸಿದ್ದೀನಿ, ಚೆನ್ನಾಗಿ ಕುದಿಸಿದ್ದೀನಿ. ನೆಕ್ಸ್ಟ್ ಅಂತ ಬಂದರೆ ಲವಂಗ, ಓಕೆನಾ. ಸಿಕ್ಕಾಪಟ್ಟೆ ಬೆನಿಫಿಟ್ಸ್ ಇದೆ ಇದರಲ್ಲೆಲ್ಲ. ನೆಕ್ಸ್ಟ್ ಅಂತ ಬಂದರೆ ಚಕ್ಕೆ, ಓಕೆನಾ. ಈ ಥರ ನೀವು ನೋಡಿಕೊಂಡು ಯೂಸ್ ಮಾಡ್ಕೊಳ್ಳಿ. ಶುಂಠಿ, ಓಕೆನಾ. ಇವೆಲ್ಲ ಆಲ್ಮೋಸ್ಟ್ ಮನೇಲೇ ಸಿಗುವಂಥದ್ದು. ಎಲ್ಲ ಎಡೆಡ್ ಕಾಳು ಹಾಕ್ಕೊಂಡು ಡೈಲಿ ಹೋಗ್ತಾ ನೀವು ರೂಢಿ ಮಾಡಿಕೊಂಡ್ರೆ ಸಿಕ್ಕಾಪಟ್ಟೆ ಬೇಗ ವೆಯ್ಟ್ ಲಾಸ್ ಆಗ್ತೀರಾ. ಹೆಲ್ತ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸುಸ್ತಾಗೋದಾಗಿರ್ಬೋದು, ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗಿರ್ಬೋದು, ಆಲ್ಮೋಸ್ಟ್ ಎಲ್ಲದಕ್ಕೂ ಒಂದು ಬೆಸ್ಟ್ ಡ್ರಿಂಕ್ ಅಂತಲೇ ಹೇಳ್ಬೋದು, ಓಕೆನಾ. ಲವಂಗನೂ ಹಾಕಿದ್ದೀನಿ ನೋಡ್ಬೋದು. ಆಲ್ಮೋಸ್ಟ್ ಇವೆಲ್ಲ ಎಕ್ಸೆಸ್ ಆಫ್ ಹೀಟ್, ಓಕೆನಾ. ಇನ್ನೂ ಏನಾನ ಇಂಗ್ರೀಡಿಯೆಂಟ್ಸ್ ನಿಮ್ಗೆ ಗೊತ್ತಿದ್ರೆ ನೀವು ಹಾಕ್ಕೋಬೋದು, ಏನೂ ತೊಂದರೆ ಇಲ್ಲ. ತುಳಸಿ ಎಲೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಒಂದಷ್ಟು ನಮ್ಮ ಒಂದು ಹೆಲ್ತ್ ಬೆನಿಫಿಟ್ಸ್ಗೆ ಏನು ಕೊಡುವಂಥದ್ದಿದೆಯೋ ಅದನ್ನೆಲ್ಲ ಹಾಕ್ಕೊಂಡ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಇದರ ರಿಲೇಟೆಡ್ ನಿಮ್ಗೆ ಏನಾದರೂ ವಿಡಿಯೋ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ನೆಕ್ಸ್ಟು ನನ್ನ ಹೇರ್ ಬಗ್ಗೆ ನಾನು ಒಂದು ವಿಡಿಯೋ ಹಾಕಿದೆ, ಅದರಲ್ಲಿ ಬರ್ತಾ ಸಿಕ್ಕಾಪಟ್ಟೆ ಸೂಪರ್ ಆಗಿರೋ ಕಮೆಂಟ್ಸ್ ಬಂದಿದೆ. ಹಾಗೆಯೇ ನೋಡ್ತಾ ಇದ್ದೀರಲ್ಲ, ತುಂಬ ಒಳ್ಳೆಯ ಡ್ರಿಂಕು, ಕುಡಿಯೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ. ನೆಕ್ಸ್ಟು
ಹೇರ್ ಬಗ್ಗೆ ಆಗಿರ್ಬೋದು, ಬ್ಯೂಟಿ ಬಗ್ಗೆ ಆಗಿರ್ಬೋದು, ಏನಾನ ಕನ್ಫ್ಯೂಷನ್ಗಳಿದ್ದರೆ ನನಗೆ ಗೊತ್ತಿದ್ರೆ ನಾನು ತಿಳಿಸ್ಕೊಡ್ತೀನಿ. ಕಮೆಂಟ್ ಸೆಕ್ಷನಲ್ಲಿ ನೀವು ತಿಳಿಸ್ಬೋದು ನಿಮ್ಮ ಒಂದು ಡೌಟ್ನ. ಓಕೆನಾ. ಹಾಗೆಯೇ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು, ಓಕೆನಾ. ಹಾಟ್ ವಾಟರ್ ಜೊತೆ ನಿಂಬೆಹಣ್ಣು ಕುಡಿಯೋದು ನನಗೆ ಸಿಕ್ಕಾಪಟ್ಟೆ ರೆಗ್ಯುಲರ್ ಆಗಿ ರೂಢಿ ಆಗಿಬಿಟ್ಟಿದೆ. ಹಾಗಾಗಿ ನೋಡಿ, ನನ್ನ ಮಗಳು ಹಣ್ಣು ತಿಂದು ಸಿಪ್ಪೆನ ಒಂದು ಕಡೆಗೆ ಹಾಕಿ ತಂದುಕೊಡ್ತಾ ಇದ್ದಾಳೆ. ಈ ಥರ ನಾವು ಮಕ್ಳುಗಳಿಗೆ ಆ್ಯಕ್ಟಿವಿಟಿ ಕೊಡೋದ್ರಿಂದ ಅವರು ಒಂಥರ ಬ್ರೈನು ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗುತ್ತೆ. ಓಕೆನಾ. ಅವಳು ಮೊಟ್ಟೆ ಸುಲಿಯೋದಾಗಿರ್ಬೋದು, ಈಗ ಯಾವುದಾದ್ರು ಹಣ್ಣು ಕೊಡಿ, ಸುಲಿಯೋದಾಗಿರ್ಬೋದು, ಆಮೇಲೆ ಕಡಂಗ್ಲೆ ಹಣ್ಣಿಗೆ ಉಪ್ಪು ಹಾಕೊಂಡು ತಿನ್ನೋದಾಗಿರ್ಬೋದು, ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಈಗ ಹಣ್ಣು ವಾಪಸ್ ಕೊಟ್ಬಿಟ್ಟು ಅವಳಿಗೆ ಮೊಟ್ಟೆ ಬೇಕಂತೆ. ಎಲ್ಲ ಮಕ್ಕಳು ಬೆಳೆಯೋದು ಏನೇನೋ ಕೇಳಿದ್ರೆ ಇವಳು ಮೊಟ್ಟೆ, ಹಣ್ಣು, ಆಮೇಲೆ ಈಗಲೇ ಡ್ರೈ ಫ್ರೂಟ್ಸು ಈ ಥರ ಎಲ್ಲ ಕೇಳೋದು ಜಾಸ್ತಿ ಅವಳು. ಹಾಗೆಯೇ ಸ್ವಲ್ಪ ನಾನು ಆ ಡ್ರಿಂಕಿಗೆ ಈ ಥರ ಕಲರ್ ಚೇಂಜ್ ಆಗೋವರೆಗೂ ನೀವು ಕುದಿಸ್ಕೊಳ್ಳಿ ಸ್ವಲ್ಪ, ಓಕೆನಾ. ಸ್ವಲ್ಪ ಕಹಿ ಇರುತ್ತೆ ಅಂತ ಕುಡಿಯೋಕ್ಕಾಗಲ್ಲ ಅನ್ನೋ ಒಂದು ಟೇಸ್ಟ್ ಏನಿಲ್ಲ, ಸ್ವಲ್ಪ ಕಹಿ ಇರುತ್ತೆ ಅಷ್ಟೇ. ಇದು ಅಷ್ಟೇ, ಲೆಮನ್ ಜ್ಯೂಸು ಅನ್ವಾಂಟೆಡ್ ಇರುವಂಥ ಎಲ್ಲ ಒಂದು ಕೊಲೆಸ್ಟ್ರಾಲ್ನ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಅಥವಾ ಕರಗಿಸ್ತಾ ಹೋಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ, ಓಕೆನಾ. ಹಾಗೆಯೇ ನನ್ನ ಮಗಳ ಜೊತೆ ನನ್ನ ಡೈಲಿ ಹೋಗೋದೇ ಗೊತ್ತಾಗೋದಿಲ್ಲ, ಓಕೆನಾ. ಈ ಥರ ಇದೆ ನನ್ನ ಒಂದು ರುಟೀನು. ನೋಡೋಣ, ನಾನು ಮಾರ್ನಿಂಗ್ ಹೊತ್ತು ರುಟೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದೊಂದೇ ಸಬ್ಸ್ಕ್ರೈಬ್ ಆಗ್ತಾಯಿದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಒಂದು ಎನರ್ಜಿ ಬರುತ್ತೆ ಅಂತ ಹೇಳ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.